ಬೇರೆ ಏನಾದರೂ ಹೇಳೋದಿತ್ತಾ? ರಾತ್ರಿ ಹೊತ್ತು ಮನೆಯಿಂದ ಆಚೆ ಕಡೆ ಹೋಗಬೇಡಿ. ನೆನ್ನೆ ರಾತ್ರಿ ಥರ. ಅದು ನೀವ್ಯಾವುದೋ ಒಳ್ಳೆ ಉದ್ದೇಶಕ್ಕೆ ಹೋಗಿರ್ಬೋದು, ಬಟ್ ಬ್ಯಾಂಗ್ಳೂರ್ ಇಸ್ ನಾಟ್ ಸೇಫ್. ಆಮೇಲೆ ನಿಮ್ಗೇನಾದರೂ ಹೆಚ್ಚು ಕಮ್ಮಿ ಆದರೆ, ನನಗೇನಾದರೂ ಆದರೆ ನಿನಗೆ ಆತಂಕ ಆಗುತ್ತಾ? ಅಮ್ಮ ಆತಂಕ ಪಡ್ಕೋತಾರೆ. ಯಾರೋ ಫ್ರೆಂಡನ್ನು ನೋಡೋಕ್ಕೆ ಆಸ್ಪತ್ರೆಗೆ ಹೋಗಿದ್ರಿ ಅಂತ ಹೇಳಿದ್ಲು ಜಾನು. ಆ ಥರ ಏನಾದರೂ ಎಮರ್ಜೆನ್ಸಿ ಇದ್ರೆ ನನಗೆ ಜಾನುಗೆ ಹೇಳಿ, ಯಾರನ್ನಾದ್ರೂ ಜೊತೆ ಕಳಿಸ್ತಾಳೆ. ಎನಿವೇಸ್, ಐ ಆಮ್ ಸಾರಿ. ವಿಷಯ ಗೊತ್ತಿಲ್ಲದೆ ನೆನ್ನೆ ನಿಮ್ಮೆಲ್ಲ ಸ್ವಲ್ಪ ರೇಗಾಡ್ಬಿಟ್ಟೆ. ಐ ಆಮ್ ಸಾರಿ. ಲಲಿತಕ್ಕ, ಶ್ರೀ ಭಾವನ್ ರೂಮಿಂದ ಹೊರಗೆ ಹೋದ. ಶ್ರೀ ಭಾವನ್ ರೂಮಿಂದ ಹೊರಗೆ ಹೋಗ್ಬೇಕಾದ್ರೆ ಅವನ ಮುಖ ಹೇಗಿತ್ತು? ತುಂಬಾ ಎಮೋಷನಲ್ ಆಗಿದ್ದ. ಬಹುಶಃ ಅಪ್ಪ ಮಗ ಇಬ್ರು ಒಂದಾಗಿರ್ಬೇಕು. ಹಾಗೇನಾರು ಆಗಿದ್ರೆ ಈಗಲೇ ದೇವಸ್ಥಾನಕ್ಕೆ ಹೋಗಿ ದೇವಿ ಹೆಸರು ಅರ್ಚನೆ ಮಾಡಿಸ್ಬಿಡ್ತೀನಿ. ಅವರಿಬ್ರು ಒಂದಾಗಿದ್ದಾರೆ ಅಂತ ನಿಂಗೆ ಹೇಳೋರು ಯಾರು? ಯಾರು? ಶ್ರೀ. ಹಾಗೆ ಹೇಳೋ ನಿಂತಿದ್ರೆ ಕದ್ದು ಮುಚ್ಚಿ ಅಪ್ಪನ ರೂಮ್ಗೆ ಹೋಗ್ತಿರ್ಲಿಲ್ಲ ಅವನು. ನಾವೇನು ಶ್ರೀ ಗುರುಭಾವನ್ ಮಾತಾಡಿಸ್ಬಾರ್ದು ಅಂತ ರೂಲ್ಸ್ ಮಾಡಿದ್ವೇನೆ. ಅಪ್ಪ ಮಗ ಒಂದಾಗ್ಲಿ ಅಂತ ಕಣ್ ದೇವರಲ್ಲಿ ಹರಕೆ ಹೊತ್ಕೋತಾ ಇದ್ದೀವಿ. ಪಾಪ ಜಾನ್ವಿ ದಿನಕ್ಕೊಂದೊಂದು ಪ್ಲಾನ್ ಮಾಡ್ತಾ ಇದ್ದಾಳೆ. ಆದರೆ ಶ್ರೀ ನಮ್ಮ ಎದುರುಗಡೆ ಅಪ್ಪನ ನೆರಳು ಕಂಡ್ರೆ ಆಗಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾ ಇದ್ದಾನೆ. ಆದರೆ ಕದ್ದು ಮುಚ್ಚಿ ಹೋಗಿ ಅಪ್ಪನ ಹತ್ರ ಮಾತಾಡ್ತಾ ಇದ್ದಾನೆ. ಅಲ್ಲ ಕಣೆ, ಅಪ್ಪ ಮಗ ಒಂದಾದರೆ ನಮಗೂ ಖುಷಿ ಅಲ್ವಾ? ನೀವು ಹೇಳ್ತಿರೋದೆಲ್ಲ ಕರೆಕ್ಟ್ ಅಲ್ಲ ಲಲಿತಕ್ಕ. ಆದರೆ ಶ್ರೀ ಭಾವನ್ನ ಕದ್ದು ಮುಚ್ಚಿ ಮಾತಾಡಿಸೋ ಅವಶ್ಯಕತೆ ಏನಿದೆ? ಯಾರಿಗ್ ಗೊತ್ತು? ನಮ್ಮ ಶ್ರೀ ಒಂದು ಸಣ್ಣ ಡಿಸಿಷನ್ ತಗೋಬೇಕಾದ್ರೂ ಎಲ್ಲರ ಹತ್ರನೂ ಡಿಸ್ಕಸ್ ಮಾಡ್ತಾನೆ. ಅಂಥದ್ರಲ್ಲಿ ಗುರುಭಾವನ ಹತ್ರ ಒಳಗೊಳಗೆ ಕಾಂಪ್ರಮೈಸ್ ಆಗ್ತಾನ? ಛೆ, ಇಲ್ಲ ಲಲಿತಕ್ಕ. ನಾವೇ ಸಂದರ್ಭನ ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದೀವಿ. ಏನು ಹಾಗಂದ್ರೆ? ಶ್ರೀ ಭಾವನ್ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಅವರಿಬ್ರು ಒಟ್ಟಿಗೆ ಒಂದೇ ರೂಮಲ್ಲಿ ಇರೋದನ್ನ ನೋಡಿ ನಾವೇ ತಪ್ಪಾಗಿ ಅರ್ಥ ಮಾಡ್ಕೊಂಡ್ವೋ ಏನೋ. ಅಲ್ಲ ವಸು, ಶ್ರೀ ಹೋಗಿ ಭಾವನ್ಗೆ ಗುಪ್ತವಾಗಿ ಮೀಟ್ ಮಾಡ್ಕೊಂಡು ಬಂದರೆ ನಮ್ಮ ಮನಸ್ಸಿನಲ್ಲೂ 108 ಪ್ರಶ್ನೆಗಳು ಏಳಲ್ವೇನೆ? ಅವರಿಬ್ರು ಒಂದಾಗಿದ್ದಾರೋ ಇಲ್ವೋ? ಶ್ರೀ ಎದುರಿಗೆ ಭಾವನ ಹತ್ರ ಮಾತಾಡಬೇಕೋ ಬೇಡವೋ? ಮಾತಾಡಿದ್ರು ಎಷ್ಟು ಮಾತಾಡಬೇಕು ಅಂತೆಲ್ಲ? ಇನ್ನು ಎಷ್ಟು ದಿನ ಹೀಗೆ? ಒಂದು ಅರ್ಥ ಆಗ್ತಾ ಇಲ್ಲ.